ಮಂಗಳೂರಿನವರು ಮಾರ್ನಮಿ ಅಂತ ಕರೀತಾರೆ. ಮಾರಿ ನವಮಿ, ಸೊ ಅದು ಕೂಡಿ ಮಾರ್ನಮಿ ಅಂತ ಆಗಿರೋದು ಅಂತ. ಸಾಗರದ ಆಚೆ ಎಲ್ಲೋ ಒಂಥರ ಪಾತ್ರ, ಇಲ್ಲಿ ಇನ್ನೊಂಥರ ಡೆಡ್ ಆಪೋಸಿಟ್ ಪಾತ್ರ. ಬೇಸಿಕಲಿ ನಾನೇನು ಅಲ್ವೋ ಅದು ಈ ಪಾತ್ರ. ಬಿಕಾಸ್ ಅವಳು ಯೋಚನೆ ಮಾಡದೆ ಮಾತಾಡೋದು, ಇಲ್ಲ ಅವಳಿಗೆ ಅನ್ಸಿದ್ ಅವಾಗ್ಲೇ ಮಾಡ್ಬಿಡೋದು. ಎಲ್ಲ ರೆಡಿ ಆಗಿ ಬರ್ತಾಳೆ, ಅದಾದ್ಮೇಲೆ ನೋಡಿದ್ರೆ ಪರ್ಕೆ ಇಟ್ಕೊಂಡೇನೋ ನೈಟಿ ಹಾಕೊಂಡು ಈಚೆ ಬಂದ್ಬಿಡ್ತಾಳೆ ಅಂತ. ಸೊ ಅಷ್ಟು ಫ್ರಿಕಲ್ ಮೈಂಡೆಡ್. ನನ್ನ ಊಹೆಗಳು ಮುಂಚೆ ಅವ್ರ ಜೊತೆ ಆಕ್ಟ್ ಮಾಡಕ್ಕಿಂತ ಮುಂಚೆ ಹೇಗಿತ್ತು ಅಂಡ್ ನಾನು ಅವ್ರ ಜೊತೆ ನಟನೆ ಮಾಡುವಾಗ ಹೆಂಗ್ ಅನ್ಸ್ತು, ಇದು ಅಜಗಜಾಂತರ. ಸಿನಿಮಾದಲ್ಲಿ ಲವ್ ಅಂತಾನೆ ಅನ್ಬೋದು, ಲವ್ ಸೀನ್ ಇರುವಂತದಂತ. ಸೊ ನೀವು ಏನಾದ್ರು ಬೇಸಿಕ್ಲಿ ಏನಾದ್ರು ಸಿಹಿ ಸುದ್ದಿ ಕೊಡುವಂತದ್ದು ಏನಾದ್ರು ಇದೆಯಾ? ಸದ್ಯಕ್ಕಂತೂ ಇಲ್ಲ. ಈಗ ನನಗೆ ಸಿಹಿ ಸುದ್ದಿ ಏನಂದ್ರೆ ಈ ಮಾರ್ನಮಿ ಸಿನಿಮಾ ನಂಗೆ ಇಷ್ಟ. ಇನ್ ಜನರಲ್ ಜನಗಳ ಮಧ್ಯೆ ನಂಗೆ ಒಡನಾಟ ಇಷ್ಟ. ಇವಾಗ ನಿಮ್ ಜೊತೆ ಮಾತಾಡಕ್ ಯಾರು ಮಾತಾಡಿದ್ರು ನಾನು ಒಂದ್ ಅರ್ಧ ಗಂಟೆ ನಿಂತು ಮಾತಾಡ್ತೀನಿ. ದಟ್ ಇಸ್ ಮೀ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವತ್ತು ಮಾರ್ನಮಿ ಸಿನಿಮಾದ ಟೀಸರ್ ರಿಲೀಸ್ ಆಗಿರುವಂತದ್ದು. ಇದರಲ್ಲಿ ನಾಯಕಿ ನಟಿಯಾಗಿ ನಟಿಸಿರುವಂತಹ ಚೈತ್ರ ಜೆ ಆಚಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ನಮಸ್ತೆ. ನಮಸ್ತೆ ಐಶ್ವರ್ಯ, ನಾನ್ ಸೂಪರ್. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಮಾರ್ನಮಿ ಅಂತ ನೀವು ಟೈಟಲ್ ನೋಡಿದಾಗ ಹೇಗ್ ಅನ್ಸಿರುವಂತದ್ದು ನಿಮಗೆ? ಮೊದಲನೇದಾಗಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅವ್ರ ಮಂಗಳೂರಿನಲ್ಲಿ ಫಸ್ಟ್ ಮಾರ್ನಮಿ ಅಂದ್ರೆ ಏನು ಅಂತ ಕೇಳಿ ನಾನ್ ತಿಳ್ಕೊಂಡಿದ್ದು. ಅವಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ರಿಷಿ ಅವ್ರು, ನಮ್ ಡೈರೆಕ್ಟರ್. ಮಾರ್ನಮಿ ಅಂದ್ರೆ ದಸರಾ, ಮಂಗಳೂರಿನವರು ಮಾರ್ನಮಿ ಅಂತ ಕರೀತಾರೆ. ಮಾರಿ ನವಮಿ, ಸೊ ಅದು ಕೂಡಿ ಮಾರ್ನಮಿ ಅಂತ ಆಗಿರೋದು ಅಂತ. ಸೊ ಅವ್ರ ಕಡೆ ಸೆಲೆಬ್ರೇಷನ್ ಜೋರು. ಅವ್ರಿಗೆ ಪಿಲಿ ಕುಣಿತ ಎಲ್ಲವೂ ಇರುತ್ತೆ. ಅವ್ರ ದೊಡ್ಡ ಪ್ರೊಸೆಷನ್ಸ್ ನಡೆಯುತ್ತೆ. ಅದೆಲ್ಲಾನು ನೋಡಕ್ಕೆ ಹಬ್ಬ. ಅದೆಲ್ಲಾನು ಕ್ರಿಯೇಟ್ ಮಾಡಿದೀವಿ ನಾವು ಸಿನಿಮಾದಲ್ಲಿ. ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ನಾವು ಹಾಕಿರುವಂತ ಸೆಟ್ಗಳು, ಇಲ್ಲ ಆ ಒಂದು ಜನನ ಸೇರ್ಸಿರೋದು ಎಲ್ಲವೂ ಕೂಡ. ಸೊ ಮಾರ್ನಮಿ ಅಂದ್ರೆ ಖುಷಿ ನಮ್ಗೆ. ದಸರಾ ಅಂದಾಗ ಹೆಂಗ್ ಸ್ಕೂಲಲ್ಲಿ ಇರ್ಬೇಕಾದ್ರೆ 10 ದಿನ ರಜಾ ಸಿಗೋದು. ಸೊ ಅದೇ ಒಂದು ಮಜಾ, ಖುಷಿ. ಸೊ ಅದೇ ಒಂದು ಆ ಒಂದು ಮೆಮರಿ ಇಟ್ಕೊಂಡು ಇವಾಗ ಮಾರ್ನಮಿ ಅಂತ ಒಂದು ಟೈಟಲ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಇನ್ನು ಖುಷಿ. ಓಕೆ, ಸಾಗರದ ಆಚೆ ಎಲ್ಲೋ ಒಂಥರ ಪಾತ್ರ, ಇಲ್ಲಿ ಇನ್ನೊಂಥರ ಡೆಡ್ ಆಪೋಸಿಟ್ ಪಾತ್ರ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಹೌದು. ಅಂದ್ರೆ ಈ ಪಾತ್ರ ಬೇಸಿಕಲಿ ನಾನೇನು ಅಲ್ವೋ ಅದು ಈ ಪಾತ್ರ. ಬಿಕಾಸ್ ಅವಳು ಯೋಚನೆ ಮಾಡದೆ ಮಾತಾಡೋದು, ಇಲ್ಲ ಅವಳಿಗೆ ಅನ್ಸಿದ್ ಅವಾಗ್ಲೇ ಮಾಡ್ಬಿಡೋದು ಅಂತ ಒಂದು ಪಾತ್ರ. ಅಂಡ್ ಅವಳು ಏನ್ ಡಿಸಿಷನ್ ತಗೊಳ್ತಾಳೆ ಅನ್ನೋದು ಯಾರು ಗೆಸ್ ಮಾಡಕ್ಕಾಗಲ್ಲ. ಇವಾಗ ಟೀಸರ್ ಅಲ್ಲೂ ನಾವು ಆ ತುಣುಕು ಹಂಗೆ ಬಿಟ್ಟಿದ್ದು. ಬಿಕಾಸ್ ಅವಳು ಏನೋ ಎಲ್ಲ ರೆಡಿ ಆಗಿ ಬರ್ತಾಳೆ, ಅದಾದ್ಮೇಲೆ ನೋಡಿದ್ರೆ ಪರ್ಕೆ ಇಟ್ಕೊಂಡೇನೋ ನೈಟಿ ಹಾಕೊಂಡು ಈಚೆ ಬಂದ್ಬಿಡ್ತಾಳೆ ಅಂತ. ಸೊ ಅಷ್ಟು ಫ್ರಿಕಲ್ ಮೈಂಡೆಡ್. ಬಟ್ ಇಟ್ ಈಸ್ ಅ ವೆರಿ ಲೈವ್ಲಿ ಅಂಡ್ ಬಬ್ಲಿ ಕ್ಯಾರೆಕ್ಟರ್. ಎಲ್ರಿಗೂ ಇಷ್ಟ ಆಗುವಂತ ಒಂದು ಹುಡುಗಿ. ಹೇಗೆ ಅವಳ ಜರ್ನಿ ಈ ಒಂದು ಚೇತು ಅನ್ನೋ ಪಾತ್ರ ಜೊತೆ ಸಾಗತ್ತೆ, ಅವರಿಬ್ರು ಕಾಂಬಿನೇಷನ್ ಏನು, ಆ ಕಥೆ ಹೇಗೆ ಜೊತೆಗೆ ಮುಂದುವರಿಯತ್ತೆ ಅನ್ನೋದು ಒಂದು ಪಾತ್ರದ ಒಂದ್ ಜಿಸ್ಟ್. ಸೊ ಈ ಪಾತ್ರನ ಪ್ಲೇ ಮಾಡಕ್ಕೆ ನನ್ಗೆ ಆಕ್ಚುಲಿ ನಾನು ಆ ಪಾತ್ರವಾಗಿ ಯಾವಾಗ್ಲೂ ಯೋಚನೆ ಮಾಡ್ಬೇಕಾಯ್ತು. ಬಿಕಾಸ್ ನಾನಾಗಿದ್ರೆ ಇವ್ಳು ಯಾಕೆ ಹಿಂಗ್ ಮಾಡ್ತಾ ಇದ್ದಾಳೆ, ಹಿಂಗ್ ಮಾಡ್ಬಾರ್ದು ಅಂತ ಅನ್ಸೋದು. ಬಟ್ ಆ ಪಾತ್ರವಾಗಿ ಮಾಡ್ಬೇಕಾದ್ರೆ ಅವಳು ಮಾಡ್ತಿರೋದು ಕರೆಕ್ಟ್, ಅವಳ ಮಟ್ಟಿಗೆ ಅದು ಅವಳು ಮಾಡ್ತಿರೋದು ಕರೆಕ್ಟು ಅಂತ ಅನ್ಸೋ ಹಂಗೆ. ಸೊ ಚೆನ್ನಾಗಿತ್ತು. ಅಂದ್ರೆ ಈ ಭಾಷೆ ಕಲಿಯೋದಿರ್ಲಿ, ಆ ಸ್ಲ್ಯಾಂಗ್ ಕಲಿಯೋದಿರ್ಲಿ. ಇವಾಗ ಮಂಗಳೂರು ಆ ಡಬ್ ಮಾಡ್ಬೇಕಾದ್ರೂ ಸಹ ರಿಷಿ ಅವರು ಮಂಗಳೂರು ಅವ್ರನ್ನ ಆಗಿರೋದ್ರಿಂದ ನಾವು ಡಬ್ ಮಾಡುವಾಗ ಪ್ರತಿಯೊಂದು ಕರೆಕ್ಷನ್ ಕೂಡ ಮಾಡ್ತಾ, ಅಂದ್ರೆ ಆ ಟೋನ್ ಇಲ್ಲ, ಹಂಗ್ ಲ್ಯಾಂಡ್ ಆಗಲ್ಲ. ನಾವುಗಳು ಬೇರೆ ತರ ಮಾತಾಡ್ತೀವಿ ಬೆಂಗಳೂರಿನವರು ಎಲ್ಲ. ಸೊ ಮಂಗಳೂರಿನವ್ರದ್ದು ಒಂದ್ ತರದ್ದು ಒಂದು ಟ್ಯೂನ್ ಇದೆ, ಅದು ಅವ್ರ ತರ ಮಾತಾಡೋದನ್ನೇ ಚಂದ. ಸೊ ಅದನ್ನ ನಮ್ ಕೈಲಿ ಐ ಥಿಂಕ್ ಆದಷ್ಟು ತರ್ಸಿದ್ದಾರೆ ಅಂತ ನಾನು ನಂಬ್ಕೊಂಡಿದೀನಿ. ಅಂಡ್ ನಾನ್ ಹೇಗ್ ಮಾತಾಡಿದೀನಿ ಅದು ಮಂಗಳೂರು ಜನಕ್ಕೆ ಮಂಗಳೂರು ಹುಡುಗಿ ತರ ಮಾತಾಡಿದೀನಿ ಅಂತ ಅನ್ಸಿದ್ರೆ ನನ್ಗೆ ಐ ಆಮ್ ವೆರಿ ಹ್ಯಾಪಿ ಅಷ್ಟೇ. ಈ ಸಿನಿಮಾದಲ್ಲಿ ಲವ್ ಅಂತಾನೆ ಅನ್ಬೋದು, ಲವ್ ಸೀನ್ ಇರುವಂತದಂತ. ಸೊ ನೀವು ಏನಾದ್ರು ಬೇಸಿಕ್ಲಿ ಏನಾದ್ರು ಸಿಹಿ ಸುದ್ದಿ ಕೊಡುವಂತದ್ದು ಏನಾದ್ರು ಇದೆಯಾ? ನಂದು ಪರ್ಸನಲ್ ಲೈಫ್ ಲವ್ ಸ್ಟೋರಿ ಇಲ್ಲ, ಇದ್ದಾಗ ನಾನು ಖಂಡಿತ ತಿಳಿಸ್ತೀನಿ. ಸದ್ಯಕ್ಕಂತೂ ಇಲ್ಲ. ಈಗ ನನಗೆ ಸಿಹಿ ಸುದ್ದಿ ಏನಂದ್ರೆ ಈ ಮಾರ್ನಮಿ ಸಿನಿಮಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಅಂಡ್ ಆದಷ್ಟು ಬೇಗ ರಿಲೀಸ್ ಆಗತ್ತೆ. ಈಗ ಟೀಸರ್ ಬಂದಿದೆ. ಆಕ್ಟ್ರೆಸ್ ಹೀರೋಯಿನ್ ಇಂಟ್ರೊಡಕ್ಷನ್ ಅಂತ 2 ಟೀಸರ್ ಬಿಟ್ಟಿದ್ದಾರೆ. ಅದ್ಭುತವಾಗಿ ನನಗಂತೂ ತುಂಬಾ ಖುಷಿಯಾಗಿದೆ. ಸೊ ಅದೇ ಸಿಹಿ ಸುದ್ದಿ. ನಿಮ್ಗೆ ಹೀಗೆ ಇರ್ಬೇಕು ಹುಡುಗ ಅನ್ನುವಂಥದ್ದು ಏನಾದ್ರು ಆಸೆ ಇದೆಯಾ? ಇದ್ದೇ ಇರುತ್ತೆ ಎಲ್ಲ. ಏನ್ ನೀವು ಹುಡುಗನಿಂದ ಬಿಟ್ಬಿಟ್ಟಿದ್ರ ನೀವು? ಬಂದಾಗ ಎಲ್ಲ ಇರ್ತಾನೆ, ಯಾರೋ ಒಬ್ಬ ದೇವರು ಕ್ರಿಯೇಟ್ ಮಾಡಿರ್ತಾನೆ ಆಫ್ಕೋರ್ಸ್. ಬಟ್ ಸದ್ಯಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಬಂದಾರು ಇರುತ್ತೆ ಹಿಂಗಿರ್ಬೇಕು ಅಂತ. ಸ್ಟಾರ್ಟಿಂಗ್ ನನ್ಗೆ ಕ್ಯಾರೆಕ್ಟರ್ ಇಷ್ಟ, ಹಿಂಗ್ ಕ್ಯಾರೆಕ್ಟರ್ ಸಕಾಗಿರ್ಬೇಕಂತೆಲ್ಲ ನೋಡಕ್ ಚೆನ್ನಾಗಿದೆ ತಾನೆ. ಅದಾದ್ಮೇಲೆ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಸೊ ಸ್ಮಾರ್ಟ್ ಆಗಿರ್ಬೇಕು. ಸ್ವಲ್ಪ ನೋಡಿದ ತಕ್ಷಣ ಓಕೆ ಚೆನ್ನಾಗಿ ಮಾತಾಡ್ಸಿ ಅದಾದ್ಮೇಲೆ ಅರ್ಥ ಮಾಡ್ಕೊಳ್ಳೋದ. ಸೊ ಸ್ಮಾರ್ಟ್ ಆಗಿದ್ರೆ ಫಸ್ಟ್ ಕ್ವಾಲಿಟಿ. ಅದಾದ್ಮೇಲೆ ಅರ್ಥ ಮಾಡ್ಕೊಳಕ್ ಹೋದಾಗ ಒಳ್ಳೆ ಮನ್ಸಿರ್ಬೇಕು, ಚೆನ್ನಾಗಿರೋ ಕೆಲ್ಸದಲ್ಲಿ ಇರ್ಬೇಕು. ಆಮೇಲೆ ಚೆನ್ನಾಗಿರೋ ಕೆಲಸ ಯಾಕೆ ಅಂದ್ರೆ ಜವಾಬ್ದಾರಿ ಇರುತ್ತೆ ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ. ಸೊ ಹಂಗೆ ಒಂದಷ್ಟು ಅದರಿಂದ ಬರುತ್ತೆ. ಅದು ಅರ್ಥ ಮಾಡ್ಕೊಂತ ಹುಡುಗ ಸಿಕ್ಕದ್ಮೇಲೆ ಗೊತ್ತಾಗತ್ತೆ. ಬಟ್ ಸ್ಟಾರ್ಟಿಂಗ್ ನೋಡಕ್ ಸುಮಾರಾಗಿದ್ರೆ ಸಾಕು. ಹುಡುಗ ಸಿಗ್ಲಿ ಅಂತ ಬೇಡ್ಕೊಂತೀನಿ. ಆಮೇಲೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಎಲ್ಲಾ ಕಡೆನೂ ಹೇಗೆ ಟೈಮ್ ಕೊಡಕ್ ಸಾಧ್ಯ ಆಗ್ತಿದೆ ನಿಮ್ಗೆ? ಅಂದ್ರೆ
ಇದೇ ಕೆಲಸ ಅಲ್ವಾ, ಅಂದ್ರೆ ಗೆಟಿಂಗ್ ಪೇಡ್ ಆಲ್ಸೋ ಫಾರ್ ದಿಸ್. ಇದನ್ನೇ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿ, ನಾನು ಇದ್ ಬಿಟ್ಟು ಇನ್ನೇನ್ ಮಾಡಕ್ ಗೊತ್ತಿಲ್ಲ. ಸೊ ನಂಗೆ ಇಷ್ಟ ಇನ್ ಜನರಲ್ ಜನಗಳ ಮಧ್ಯೆ ನಂಗೆ ಒಡನಾಟ ಇಷ್ಟ. ಇವಾಗ ನಿಮ್ ಜೊತೆ ಮಾತಾಡಕ್ ಯಾರು ಮಾತಾಡಿದ್ರು ನಾನು ಒಂದ್ ಅರ್ಧ ಗಂಟೆ ನಿಂತು ಮಾತಾಡ್ತೀನಿ, ದಟ್ ಇಸ್ ಮೀ. ಸೊ ನನ್ ಕ್ಯಾರೆಕ್ಟರೇ ಹಂಗಿರ್ಬೇಕಾದ್ರೆ ಇದೊಂದ್ ಕೆಲಸ ಅಂತ ನಂಗೆ ಅನ್ಸಲ್ಲ. ಏನೋ ನನ್ಗೆ ಇಷ್ಟ ಆಗಿರೋದೇನೋ ಮಾಡ್ಕೊಂಡು ಓಡಾಡ್ತಾ ಇದೀನಿ ಅಂತ. ಸೊ ಹಂಗೆ ಇದು ಕೆಲಸ ಅನ್ಸಲ್ಲ, ಹಂಗೆ ಇರ್ಲಿ ಅಂದ್ರೆ ಐ ಲೈಕ್ ದಟ್. ಅವಾಗ ಎಲ್ರಿಗೂ ಖುಷಿ. ಓಕೆ, ಮುಂದಿನ ಪ್ರಾಜೆಕ್ಟ್ಗಳು ಬರ್ತಾ ಇರತ್ತೆ ನಿಮ್ಗೆ, ಸೊ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಹೇಳೋದು? ಈಗ ಒಂದು ಕನ್ನಡ ಸಿನಿಮಾ ಇನ್ನೊಂದು ಒಪ್ಕೊಂಡಿದೀನಿ, ಅಂಡ್ ಅದ್ರದ್ದು ಡೀಟೇಲ್ಸ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತಾರೆ. ಐ ಥಿಂಕ್ ನೆಕ್ಸ್ಟ್ ವೀಕ್. ಹಂಗೇನೆ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿರುವ ಒಂದು ವಿಭಿನ್ನವಾದ ಕತೆ. ಅಗೇನ್ ಅದು ಎಲ್ಲ ಯಂಗ್ಸ್ಟರ್ಸ್ ಸೇರಿ ಮಾಡ್ತಾ ಇರೋದು. ಅಂದ್ರೆ ಐ ಥಿಂಕ್ ಜೆನ್ಜಿ ಜನರೇಷನ್ ಟೆಕ್ನಿಕಲ್ ಟೀಮ್ ನನಗೆ ಸಿಕ್ಕಿರೋದು ಈಗ ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ಐ ಆಮ್ ವೆರಿ ಎಕ್ಸೈಟೆಡ್. ನನಗೆ ಐ ವಾಂಟ್ ಟು ಟೆಲ್ ಅಬೌಟ್ ಇಟ್ ಬಟ್ ಐ ಕಾಂಟ್. ಸೊ ಅದೊಂದು. ಅಂಡ್ ತಮಿಳಲ್ಲಿ ಈಗ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಒಂದು 3 BHK ಸಿದ್ಧಾರ್ಥ ಅವ್ರ ಜೊತೆ, ಇನ್ನೊಂದು ಮೈಲಾರ್ಡ್ ಅಂತ ಶಶಿಕುಮಾರ್ ಅವ್ರ ಜೊತೆ. ಅದ್ ಬಿಟ್ಟು 2 ತಮಿಳ್ ಸಿನಿಮಾಗಳನ್ನ ಮಾಡ್ತಾ ಇದೀನಿ. ಸೊ ಅದೆಲ್ಲ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಸೊ ಮಾನಮಿ ಸಿನಿಮಾದ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ? ರಿತ್ವಿಕ್ ಅವರು ಅವ್ರಿಗೆ ಅಂದ್ರೆ ನನ್ನ ಊಹೆಗಳು ಮುಂಚೆ ಅವ್ರ ಜೊತೆ ಆಕ್ಟ್ ಮಾಡಕ್ಕಿಂತ ಮುಂಚೆ ಹೇಗಿತ್ತು, ಅಂಡ್ ನಾನು ಅವ್ರ ಜೊತೆ ನಟನೆ ಮಾಡುವಾಗ ಹೆಂಗ್ ಅನ್ಸ್ತು, ಇದು ಅಜಗಜಾಂತರ. ಅಂದ್ರೆ ನನ್ಗೆ ಗೊತ್ತಿಲ್ಲ ಅಲ್ಲ, ಅಂದ್ರೆ ಅವರು ಟಿವಿಯಲ್ಲಿ ತುಂಬಾ ಫೇಮಸ್ ಇರುವಂತ ಒಬ್ಬ ನಟ. ನಾನಷ್ಟು ಟಿವಿ ನೋಡೋದಿಲ್ಲ, ಬಟ್ ಕೇಳಿದೀನಿ. ಅಂದ್ರೆ ನನ್ನ ತಾಯಿ ನೋಡ್ಬೇಕಾದ್ರೆ ಅಲ್ಲಿ ಇಲ್ಲಿ ನಾನು ಅವ್ರ ಸೀರಿಯಲ್ನ ಸ್ವಲ್ಪ ನೋಡಿರೋದು. ಬಟ್ ಆಗ ನೋಡ್ದಾಗೆಲ್ಲಾನು ನನ್ಗೆ ಅವರು ಚೆನ್ನಾಗಿ ನಟನೆ ಮಾಡ್ತಾರೆ ಇವರು ಅಂತ ಅನ್ಸಿರುವಂತ ಒಂದು ಆಕ್ಟರ್. ಬಟ್ ನನ್ನ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿದಾಗ ಐ ಸಾ ಹಿಸ್ ಕಂಪ್ಲೀಟ್ ಪೊಟೆನ್ಷಿಯಲ್. ಅಂದ್ರೆ ಆ ಸ್ಕ್ರಿಪ್ಟಿಗೆ ಬೇಕಾಗಿರುವಂತ ಕಂಪ್ಲೀಟ್ ಪೊಟೆನ್ಷಿಯಲ್ ಅವ್ರ ಕೈಯಲ್ಲಿ ಎಷ್ಟು ಕೊಡೋಕ್ ಸಾಧ್ಯನೋ ಅದಕ್ಕೆ ಅವ್ರ ಕೈ ಮೀರಿ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಲಿಟ್ರಲಿ ಹೇಳ್ತಾರಲ್ಲ, ರಕ್ತ ಸುರಿಸಿ ಕೆಲಸ ಮಾಡಿದೀನಿ ಅಂತ ಅವ್ರು ಅದನ್ನ ಮಾಡಿದಾರೆ. ಅಂದ್ರೆ ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಇರ್ಬೋದು, ಇಲ್ಲ ಹುಲಿ ವೇಷ ಕಲಿಯೋದ್ರಲ್ಲಿ ಇರ್ಬೋದು, ಸ್ಲ್ಯಾಂಗ್ ಕಲಿಯೋದ್ರಲ್ಲಿ ಇರ್ಬೋದು, ಪ್ರತಿಯೊಂದನ್ನು ತುಂಬಾ ಶಿಸ್ತಿನಿಂದ ಮಾಡಿದ್ದಾರೆ. ಅವ್ರಿಗೆ ಅಂದ್ರೆ ಸಿನಿಮಾಗೆ ತುಂಬಾ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದಾದ್ರೆ, ಅವ್ರಿಗೆ ಗೆಲುವು ಆಗ್ಲೇಬೇಕು. ಬಿಕಾಸ್ ಅವ್ರ ಎಫರ್ಟ್ ಅಷ್ಟು ಹಾಕಿದ್ದಾರೆ ಅಂಡ್ ಅದ್ ಕಾಣಿಸುತ್ತೆ ಕೂಡ. ಸೊ ಎಲ್ಲರ ಕೆಲಸ ಸೇರಿ, ಅವ್ರ ಕೆಲಸನೂ ಸೇರಿ ಐ ಥಿಂಕ್ ಸಿನಿಮಾ ಒಂದು ತುಂಬಾ ರಿಚ್ ಆಗಿ ಕಾಣಿಸ್ತಿದೆ ಅನ್ನೋದು ನನ್ನ ಭಾವನೆ. ಅವ್ರಿಗೆ ಒಳ್ಳೇದಾಗ್ಬೇಕು. ಅಂಡ್ ಇವತ್ತು ಅವ್ರ ಹುಟ್ಟಿದಬ್ಬ ಕೂಡ. ಸೊ ಐ ರಿಯಲಿ ವಿಶ್ ಅವ್ರ ಜೀವನದಲ್ಲಿ ಏನೇನ್ ಬೇಡ್ಕೋತಾರೋ ಅದೆಲ್ಲಾನು ಆಗ್ಲಿ ಅಂತ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಸಿನಿಮಾದ ಬಗ್ಗೆ ಹೇಳೋದು? ಸೊ ಸ್ಪೀಡ್ ನ್ಯೂಸ್ ನೋಡ್ತಿರೋ ಎಲ್ಲಾ ಜನತೆಗೆ ನಮ್ಮ ಸಿನಿಮಾ ಮಾರ್ನಮಿ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಆಗ್ಲೇ 2 ಟೀಸರ್ಗಳು ಬಂದಿದೆ, ನೆಕ್ಸ್ಟ್ ಟ್ರೇಲರ್ ರಿಲೀಸ್ ಆಗುತ್ತೆ. ಸೊ ನಮ್ಮೆಲ್ಲಾ ಕಾಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ಅಂಡ್ ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಖುಷಿ ಇದೆ. ಅದೇನ್ ಖುಷಿ, ಎಷ್ಟು ಚೆನ್ನಾಗಿದೆ, ಯಾಕೆ ಎಷ್ಟು ಹೇಳ್ತಾ ಇದೀನಿ ಅನ್ನೋದಕ್ಕೆ ನೀವು ಸಿನಿಮಾ ನೋಡಿದಾಗ್ಲೇ ಅದು ನಿಮಗೆ ತಿಳಿಯಕ್ ಸಾಧ್ಯ. ಸೊ ಆದಷ್ಟು ಬೇಗ ನಾವು ಚಿತ್ರಮಂದಿರಗಳಿಗೆ ಬರ್ತೀವಿ. ಬಂದಾಗ ನಮ್ಮನ್ನೆಲ್ಲ ಹರಿಸಿ ಆರೈಸಿ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾನ ನೋಡಿ. ಕಲೆಕ್ಟಿವ್ ಆಗಿ ಸಿನಿಮಾಗಳನ್ನ ನೋಡಿದಾಗ್ಲೇನೆ ಆ ಸಿನಿಮಾ ಗೆಲ್ಲೋದು ಅಂಡ್ ಆ ಖುಷಿ ನಮ್ಮೆಲ್ರಿಗೂ ಸಿಗೋದು. ಅದನ್ನೆಲ್ಲ ನಾವು ಥಿಯೇಟ್ರಲ್ಲೇ ನೋಡ್ಬೇಕು. ಟಿವಿಯಲ್ಲಿ ಫೋನಲ್ಲೆಲ್ಲ ನಾವು ನೋಡ್ತಾ ಇದ್ದೆ, ಅದೆಲ್ಲ ರೀಲ್ಸ್ ಅದು ನೋಡಕ್ ಮಾತ್ರ ಚಂದ. ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು. ಸೊ ಹಾಗಾಗಿ ನೀವೆಲ್ಲರೂ ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾನ ನೋಡಿ. ರಿಲೀಸ್ ಆದಾಗ ಖಂಡಿತ ತಿಳಿಸ್ತೀವಿ ಅಂತ ಹೇಳ್ತೀವಿ. ಇನ್ನಷ್ಟು ಹೆಚ್ಚಿನ ಆಪರ್ಚುನಿಟಿಗಳು ನಿಮಗೆ ಸಿಗ್ಲಿ ಅಂತ ಹಾರೈಸ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ಚೈತ್ರ ಜೆ ಆಚಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.